Maths making easy. Percentage solutions. 35% plus dash percentage is equal to 100%. ಅಂದರೆ 35% ಜೊತೆ ಯಾವ ಪರ್ಸೆಂಟೇಜ್ ಆ್ಯಡ್ ಮಾಡುವಾಗ 100% ಸಿಗ್ತದೆ. ಇದೇ ಥರ ಪ್ರಾಬ್ಲಮ್ಸ್ ಬರುವಾಗ ಈ ಗಿವನ್ ನಂಬರ್ಸ್, ಈ ಕೊಟ್ಟಿದ್ದ ನಂಬರ್ಸ್ ನಾವು ಅಡಿಷನ್ ಸಬ್ಟ್ರಾಕ್ಷನ್ ಅದೇ ಥರ ಎಲ್ಲ ಮಾಡುವಾಗ ನಮಗೆ ಈ ಆನ್ಸರ್ ಸಿಗ್ತದೆ. ಇಲ್ಲಿ ನೋಡಿ 35%, ಇಲ್ಲಿ ಒಂದು ಪರ್ಸೆಂಟೇಜ್ನ ಲೆಕ್ಕ ಕೊಟ್ಟೆ, ಇದನ್ನು ಮಧ್ಯದಲ್ಲಿ ಬರೆದು ಅಡಿಷನ್ ಲೆಕ್ಕ ಬಂದಿದೆ. ಸೊ ಅದಕ್ಕಾಗಿ ಈ ಆನ್ಸರಿಂದ 35 ಮೈನಸ್ ಮಾಡುವಾಗ ನಮಗೆ ಇಲ್ಲಿದ ಆನ್ಸರ್ ಸಿಗ್ತದೆ. ಸೊ 100 minus 35 is equal to 65. So 35% plus 65% is equal to 100%. ಅದೇ ಥರ 70% is equal to dash percentage minus 30%. ಇಲ್ಲಿ ನೋಡಿ, ಇಲ್ಲಿ is equal to ಅನ್ನೋದರ ಇದು ಬಂದಿದೆ. ಸೊ ಈ ಸೈಡಿಂದ ಬಂದ ನಂಬರು ಇದನ್ನ ಜೊತೆ ಸೇರುವಾಗ ಅದು ಈ ಆನ್ಸರ್ ಸಿಗುತ್ತದೆ. ಅದು ಒಂದು ವಿಷಯ. ಇದು ಟ್ರಾನ್ಸ್ಪೋಸ್ ಮೆಥಡ್ ಅನ್ನು ಹೇಳುತ್ತದೆ. ಇಲ್ಲಿ ಬರುವಾಗ ಇದು -30 ಉಂಟು, ಅದು is equal to ಕ್ರಾಸ್ ಮಾಡುವಾಗ +30 ಆಗಬಹುದು. 70 plus 30 is equal to 100. ಸೊ 70% is equal to 100% minus 30%. ಅದೇ ಥರ 45% is equal to 100% minus dash percentage. ಇದು ಸಹ ಅದೇ ಥರ ಈ ಎರಡು ನಂಬರ್ಸ್ ಜಾಯಿನ್ ಮಾಡುವಾಗ ಸಬ್ಟ್ರಾಕ್ಷನ್ ಮೆಥಡಲ್ಲಿ ಬರುತ್ತದೆ. ಯಾಕೆಂದರೆ ಮ್ಯಾಕ್ಸಿಮಮ್ 100ಇಂದ ಯಾವ ನಂಬರು ಮೈನಸ್ ಮಾಡುವಾಗ 45 ಬರುತ್ತದೆ ಅದು ಗೊತ್ತಾಗಲಿಕ್ಕೆ 100 minus 45 is equal to 55. ಅಂದರೆ 45% is equal to 100% minus 55%. ಅದೇ ಥರ 64% plus 20% plus dash percentage is equal to 100%. ಅಂದರೆ ಈ ಸೈಡಲ್ಲಿ ಅಡಿಷನ್ ಮಾಡಲಿಕ್ಕೆ 3 ನಂಬರ್ಸ್ ಉಂಟು. ಫಸ್ಟ್ ನಾವು ಈ ಎರಡು ನಂಬರ್ ಆ್ಯಡ್ ಮಾಡಬೇಕು. 64 plus 20 84. ಸೊ ಇದೆಂದಾಗ್ತದೆ 84% ಪ್ಲಸ್ ಡ್ಯಾಶ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 100. ಹಾಗೆ ಬರುವಾಗ ನಾವು 100ಇಂದ 84 ಮೈನಸ್ ಮಾಡಬೇಕು. ಸೊ 100ಇಂದ 84 ಮೈನಸ್ ಮಾಡುವಾಗ 16. ಅಂದರೆ 64% ಪ್ಲಸ್ 20% ಪ್ಲಸ್ 16% is equal to 100%. ಇದೇ ಥರ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿದರೆ ತಪ್ಪಿಲ್ಲದೆ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.